ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಅಂದರೆ, ಒಂದು ಹಣ್ಣನ್ನು ತಗೊಂಡು ಕರ್ಬೂಜ ಹಣ್ಣನ್ನು ತಗೊಂಡು ಅದನ್ನು ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದರೊಳಗಿರುವಂತಹ ಎಲ್ಲ ಬೀಜನ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ ನಂತರ ಅದರ ಮೇಲ್ಭಾಗದ ಸಿಪ್ಪೆಯನ್ನು ನೀಟಾಗಿ ಅದನ್ನು ತೆಗೆದುಕೋಬೇಕು. ಈ ರೀತಿ ಸಿಪ್ಪೆಯನ್ನು ನೀಟಾಗಿ ತೊಗೊಳ್ತಾ ಇದ್ದೀನಿ. ಈ ರೀತಿನಾದರೂ ಮಾಡ್ಬೋದು, ಇಲ್ಲ ಕಟ್ ಮಾಡಿ ಒಳಗಿನ ಭಾಗನಾದರೂ ತೆಗಿಬೋದು. ಬಟ್ ಇಲ್ಲಿ ನನಗೆ ಹಣ್ಣನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಣ್ಣಾಗಿದೆ, ಅದರಿಂದ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಣ್ಣಿನ ಸಿಪ್ಪೆಯನ್ನು ತೆಗೆದಾಯಿತು. ಈ ರೀತಿ ನೀಟಾಗಿ ಈಗ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿದಾಗ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಕಟ್ ಮಾಡ್ಕೊಂಡಿರುವಂತಹ ಕರ್ಬೂಜ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಈ ಹಣ್ಣು ತುಂಬ ಸ್ವೀಟಾಗಿದೆ, ಅದರಿಂದ ಒಂದು 5 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ವೀಟ್ ಇದ್ದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಜಾಸ್ತಿ ಸ್ವೀಟ್ ಇಲ್ಲ ಅಂತ ಅಂದರೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿರುವಂತಹ ಹಾಲು ಇದು, ಕಾಯಿಸಿ ಆರಿಸಿರುವಂಥ ಹಾಲು. ಅದ್ರ ಜೊತೆಗೆ 2-3 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಸಾಲ್ಟ್ ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ನೈಸ್ ಪೇಸ್ಟ್ ಹಾಕಬೇಕು ಅಂದರೆ ಚೆನ್ನಾಗಿ ರುಬ್ಕೊಳ್ಳಿ. ಇಲ್ಲಿ ನನಗೆ ಸ್ವಲ್ಪ ಹಣ್ಣು ಸಿಗಬೇಕು ಅಂತ ಹೇಳಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು ಕರ್ಬೂಜ ಹಣ್ಣನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಅದನ್ನು ಸರ್ವಿಂಗ್ಗೋಸ್ಕರ, ಒಂದು ಡೆಕೋರೇಷನ್ಗೋಸ್ಕರ ಈ ರೀತಿ ಮಾಡಿದ್ದೀನಿ. ಅದ್ರ ಜೊತೆಗೆ ಬಾದಾಮಿ ಕಟ್ ಮಾಡಿರೋದನ್ನು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಕರ್ಬೂಜ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.